ಈ ಮೈಸೂರು ದಸರಾಗೆ ಬರುವಂಥ ಜನ ಹೆಚ್ಚು ಬಡವರು. ನಿಜವಾದ ಹಬ್ಬ ಬಡವ್ರಿಗೆ ಹಬ್ಬ ಅದು. ಮತ್ತು ನಮ್ಮ ಒಂದು ಸ್ಲೋಗನ್ ಏನಿದೆ ಅಂತಂದರೆ, ಯಾರೋ ರಾಜಕಾರಣಿಗಳ ಮಕ್ಕಳು ಸತ್ತರು, ಅವ್ರಿಗೇನೋ ಆಯಿತು ಅಥವಾ ಇನ್ಯಾವುದೋ ಸಂಘಟನೆಯವರು ಸತ್ತೋದ್ರು ಅಂದರೆ ಸರ್ಕಾರ ಅವ್ರಿಗೆ ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ ಕೊಡಿ ಅಂತ ಎಲ್ಲ ರಾಜಕಾರಣಿಗಳು ಒತ್ತಾಯ ಮಾಡ್ತೀರಿ, ಎಲ್ಲ ರಾಜಕಾರಣಿಗಳು ಸಪೋರ್ಟ್ ಮಾಡ್ತೀರಿ. ಮೊನ್ನೆ ಸತ್ತೋಗಿರೋ ಮಗು ಪ್ರಾಣಕ್ಕೆ ಯಾರು ಬೆಲೆ? ಅನ್ನೋ ವಿಕೃತ ಕಾಮಿ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾನೆ ಅನ್ನೋ ಮಟ್ಟಕ್ಕೆ ಮೈಸೂರು ಕಾನೂನು ವ್ಯವಸ್ಥೆ ಇದೆ ಅಂದರೆ ನಾವು ನಾಚಿಕೆ ಪಡಬೇಕಾಗ್ತದೆ. ಸೇಮ್ ಇದು ಸರಿಯಲ್ಲ. ಇದು ಮೈಸೂರಲ್ಲಿ ಕಾನೂನು ವ್ಯವಸ್ಥೆ ಅವ್ರಿಗೆ ಭದ್ರತೆ ಕೊಡಬೇಕಿತ್ತು, ನೆಲೆ ಮಾಡಿಕೊಡ್ಬೇಕಿತ್ತು. ಅವ್ರಿಗೆ ಆಗ್ತಿಲ್ಲ. ಅವ್ರು ಎಷ್ಟು ದಿವಸ ಇರ್ತಿದ್ರು? ಅವ್ರು ಬಂದು ಇಲ್ಲಿ ವ್ಯಾಪಾರ ಮಾಡ್ಕೊಂಡು ಹೋಗ್ತಿರು. ಅವ್ರಿಗೆ ಸೂಕ್ತ ಭದ್ರತೆನೇ ಒದಗಿಸೋಕ್ಕಾಗಲಿಲ್ಲ ಅಂತಂದರೆ ಜಿಲ್ಲಾಡಳಿತಕ್ಕೆ ನಾಚಿಕೆ ಆಗಬೇಕಾಗ್ತದೆ, ಭಾಳ ಕಷ್ಟ ಆಗ್ತದೆ. ಅದರಿಂದ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಆ ಮಗು ಇವತ್ತು ಸಿಗಲ್ಲ, ನಿಜ, ಅಲೆಮಾರಿ ಜನಾಂಗ ಸಿಗಲ್ಲ. ನಾವು ಅಂಬೇಡ್ಕರ್ ಹೇಳಿರೋ ಪ್ರಕಾರವಾಗಿ ದಲಿತರು ಅಂದರೆ ಬರೀ ದಲಿತರೇ ಅಲ್ಲ, ಎಲ್ಲ ಜಾತಿಯ ಬಡವರು ದಲಿತರು. ಎಲ್ಲ ಜಾತಿಯ ಬಡವರು ದಲಿತರಾದ್ರಿಂದ ಅವ್ರು ದಲಿತ ಸಮಾಜಕ್ಕೆ ಒಳಪಡ್ತಾರೆ. ದುಡ್ಕೊಂಡು ತಿನ್ನೋ ಜನ, ಅವ್ರಿಗೆ ಸರಿಯಾದ ಸೂಕ್ತ ಭದ್ರತೆ ಒದಗಿಸ್ಲಿಲ್ಲ ಅನ್ನೋದು ನಮಗೆ ಭಾಳ ಬೇಸರವಾದ ಸಂಗತಿ. ಇದನ್ನು ತೀವ್ರವಾಗಿ ಖಂಡಿಸ್ತೀನಿ. ಅದರಿಂದ ದಯಮಾಡಿ ಏನಾಗ್ತೀವಿ ಅಂದರೆ, ಸ್ವತಃವಾಗಿ ನಾವು ಹೋಗ್ಕೊಳ್ಳೋಣ ಅಂತಂದರೆ ಒಂದು 500, 1,000, 2,000 ಕೊಡ್ಬೋದು. ಅದರ ಬದಲು ಸರ್ಕಾರ ಆ ಮಗುನ ಕಳ್ಕೊಂಡಿರೋಂಥ ಕುಟುಂಬಕ್ಕೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿ ಆರ್ಥಿಕ ಸಹಾಯ ಮಾಡಬೇಕು. ಅಥವಾ ಅವರು ಮುಂದೆ ಇಲ್ಲಿ ಯಾವುದೇ ಥರದ್ದು ವ್ಯಾಪಾರಕ್ಕೆ ಬರದೇ ಇರೋ ಥರ ಅವರಿರೋ ಊರಲ್ಲೇ ಅವ್ರಿಗೆ ನೆಲೆ ಮಾಡಿಕೊಡ್ಬೇಕು ಅಂತೇಳಿ ನಾನು ಈ ಮೂಲಕ ಸರ್ಕಾರನ ಒತ್ತಾಯ ಮಾಡ್ತೀನಿ. ಮತ್ತು ಅಲ್ಲಿ ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಖರ್ಗೆ ಸಾಹೇಬ್ರಿಗೂ ನಾನು ಈ ಮುಖಾಂತರ ಒತ್ತಾಯ ಮಾಡ್ತೀನಿ. ಈಗ ನಿನ್ನೆ ನಡೆದಿರ್ತಕ್ಕಂಥ ಒಂದು ಘಟನೆ ಇದೆಯಲ್ಲ, ನಿಜಕ್ಕೂ ನಾವೆಲ್ಲ ನಾಗರಿಕರು ತಲೆ ತಗ್ಗಿಸ್ತಕ್ಕಂಥ ವಿಚಾರ. ಈ ಘಟನೆ ಇದೆಯಲ್ಲ, ಪಾಪ ಅಲೆಮಾರಿಗಳು ಅವರು ಇನ್ನೇನು ಮಾಡೋಕ್ಕಾಗಲ್ಲ. ಅವ್ರ ಬದುಕಿಗೆ ಈ ಯಾವುದಾದ್ರೂ ಈ ಬಲೂನ್ ಮಾರೋದು, ಈ ಬೇರೆ ಬೇರೆ ಆಟಿಕೆ ಸಾಮಾನುಗಳನ್ನ ಮಾರಾಟ ಮಾಡೋದು, ಅದರಿಂದ ಬರ್ತಕ್ಕಂಥ ಆದಾಯದಿಂದ ಜೀವನ ಮಾಡೋದು, ಇದು ಅವ್ರ ಕಸುಬಾಗ್ಬಿಟ್ಟಿದೆ. ಈಗ ಆ ಮಕ್ಕಳ ಮೇಲೆ ಅವರು ಮಕ್ಕಳೇ ಒಂದು ರೋಡಲ್ಲಿ ನಿಂತಿರ್ತಾರೆ, ತಾಯಿನೇ ಒಂದು ಕಡೆ ಇರ್ತಾರೆ, ತಂದೆನೇ ಒಂದು ಕಡೆ ಇರ್ತಾರೆ. ಇದಕ್ಕೆ ನಾನು ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು ಏನಂದರೆ, ಈಗ ನಾವು ಬಜೆಟಲ್ಲಿ ಯಾವುದ್ಯಾವುದಕ್ಕೂ ಎಷ್ಟೆಷ್ಟೋ ಹಣನ ಮೀಸಲಿ ಇಡ್ತೀವಿ. ಆದರೆ ಈ ಸರ್ಕಾರ ಇರಬೇಕಾಗಿರತಕ್ಕಂಥದ್ದೇ ಈ ಜನಕಲ್ಯಾಣ ಕಾರ್ಯಕ್ರಮಗಳನ್ನ ಮಾಡಬೇಕಾಗಿರೋದೇ ಈ ರೀತಿಯ ಅಲೆಮಾರಿ ಜನಗಳು, ಬುಡಕಟ್ಟು ಜನಗಳು ಏನಿದ್ದಾರೆ, ಇವ್ರಿಗೆ ನೋಡಿ, ಅವ್ರಿಗೆ ನೆಲೆ ಇಲ್ಲ, ಅವ್ರಿಗೆ ವಾಸ ಮಾಡೋಕ್ಕೆ ಸ್ಥಳ ಇಲ್ಲ. ಆ ಮಕ್ಕಳುಗಳಿಗೆ ಅವರು ವಿದ್ಯಾಭ್ಯಾಸ ಕೊಡಿಸಲ್ಲ. ಅವ್ರನ್ನೆಲ್ಲ ಏನು ಮಾಡ್ತಾರೆ ಅಂತಂದರೆ, ತಾವು 5 ವರ್ಷ 6 ವರ್ಷಕ್ಕೆ ಅವನ್ನ ಈ ರೀತಿಯ ಸಣ್ಣ ಪುಟ್ಟ ವ್ಯಾಪಾರಕ್ಕೆ ತೊಡಗಿಸ್ತಾರೆ. ಸರ್ಕಾರ ವಿಶೇಷವಾಗಿ ಈ ಜನರಿಗೆ ಸಂಬಂಧಪಟ್ಟಂತೆ ವಿಶೇಷ ಯೋಜನೆಗಳನ್ನ ಹಮ್ಮಿಕೋಬೇಕು ಮತ್ತು ಅತಿ ಹೆಚ್ಚಿನ ಹಣವನ್ನು ಇಂಥ ಜನರ ಅಭಿವೃದ್ಧಿಗೆ ಮೀಸಲಿಟ್ಟರೆ ಏನೂ ತಪ್ಪಾಗೋದಿಲ್ಲ. ಅವ್ರೇನು ಅನೇಕ ಗುಡಿ ಕೈಗಾರಿಕೆಗಳು, ಕೆಲವು ಕುಲ ಕಸುಬುಗಳಿವೆ ಅವ್ರಿಗೆ. ಆ ಕಸುಬುಗಳಿಗೆ ಪೂರಕವಾಗುವಂಥ ಯೋಜನೆಗಳನ್ನ ಹಾಕೊಳ್ಳೋದ್ರ ಮೂಲಕ ಆ ಜನರನ್ನ ಮುಖ್ಯವಾಹಿನಿಗೆ ತರಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಹೊಣೆಗಾರಿಕೆ. ಸೊ ಹಾಗಾಗಿ ನಾವು ಅವ್ರನ್ನ ಎಲ್ಲೂ ಕೂಡ ಈ ರೀತಿಯ ಸಮೀಕ್ಷೆಗೆ ಬರೋದಿಲ್ಲ. ಆಧಾರ್ ಕಾರ್ಡೇ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಅವ್ರು ಹೆಂಗೆ ಬದುಕೋದು? ಸನ್ಮಾನ್ಯ ಸಿದ್ದರಾಮಯ್ಯನವರು ಸಮಾಜವಾದಿ ಹಿನ್ನೆಲೆಯಲ್ಲಿ ಬಂದಿರೋದ್ರಿಂದ, ಅವ್ರಿಗೆ ಈ ರೀತಿ ಸಮುದಾಯಗಳ ಬಗ್ಗೆ ಕಳಕಳಿ ಇರೋದ್ರಿಂದ ನಾನು ಅವರಲ್ಲಿ ಮನವಿ ಮಾಡ್ತೀನಿ, ನೀವು ಆ ಕುಟುಂಬಕ್ಕೆ 50 ಲಕ್ಷ ಹಣನ ಘೋಷಣೆ ಮಾಡಬೇಕು. ಮತ್ತು ಮುಂದೆ ಎಂದೂ ಕೂಡ ಈ ರೀತಿ ಘಟನೆಗಳು ನಡೀದೇ ಇದ್ದಂಗೆ ರೀತಿಯಲ್ಲಿ ಅವ್ರಿಗೆಲ್ಲ ಪುನರ್ವಸತಿ ಕಲ್ಪಿಸೋದ್ರ ಮುಖಾಂತರ ಆ ಜನರ ರಕ್ಷಣೆಗೆ ನಿಲ್ಲಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತಾ, ಸಾರ್ವಜನಿಕರಿಗೂ ಕೂಡ ನಾನು ಹೇಳ್ತಕ್ಕಂಥದ್ದು, ಮಕ್ಕಳ ಮೇಲೆ ಎಚ್ಚರಿಕೆ ಇರಲಿ. ಎಷ್ಟೇ ಸರ್ಕಾರದ ಕಾನೂನುಗಳು ಇದ್ದರೂ ಕೂಡ ಈ ಥರ ಕೋಮು, ಈ ಥರ ಈ ಕ್ರಿಮಿಗಳು, ಇವಕ್ಕೆ ಅದು ಇದು ಗಾಂಜಾ ಅದು ಇದು ಹೊಡ್ಕೊಂಡು ಅಮೂಲ್ನಲ್ಲಿ ಇರ್ತವೆ. ಇವು ಯಾರನ್ನ ಬೇಕಾದ್ರೂ ಬಡಿದು ಬಾಯಿಗೆ ಹಾಕಿಬಿಡ್ತವೆ. ಅದರಿಂದ ಮಕ್ಕಳನ್ನ ಜೋಪಾನ ಮಾಡ್ತಕ್ಕಂಥದ್ದು ತಂದೆ ತಾಯಿಗಳ ಹೊಣೆಗಾರಿಕೆನೂ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ, ಇವರು ಈ ಕುಟುಂಬಕ್ಕೆ ಸಹಾಯವಾಗಿ ನಿಲ್ಲಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಹೇಳಿ ಕೇಳಿ ಇದು ಮೈಸೂರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರೂರು. ಇಂಥ ಜಿಲ್ಲೆಯಲ್ಲೇ ಅಧಿಕಾರಿಗಳಾಗಲಿ, ರಾಜಕಾರಣಿಗಳಾಗಲಿ ಮತ್ತು ಪ್ರಗತಿಪರ ಸಂಘಟನೆಗಳಾಗಲಿ ಇಂಥ ದುಷ್ಕೃತ್ಯಗಳನ್ನ ತಡೀಲಿಕ್ಕೆ ಯಾವುದೇ ರೀತಿಯ ಕ್ರಮ ವಹಿಸ್ತಿರ್ತಕ್ಕಂಥದ್ದು. ಮತ್ತು ನಿನ್ನೆ ಇಂಥದ್ದೊಂದು ದುರ್ಘಟನೆ ನಡೆದರೂ ಕೂಡ ಆ ಅಲೆಮಾರಿ ಹೆಣ್ಣುಮಗಳ ಪರವಾಗಿ ಯಾವುದೇ ಮಠಾಧೀಶರುಗಳಾಗಲಿ, ರಾಜಕಾರಣಿಗಳಾಗಲಿ ಅಥವಾ
ಸಮಾಜ ಸೇವಾ ಸಂಘಟನೆಗಳಾಗಲಿ ಮತ್ತು ಮಾನವಪರ ಮೌಲ್ಯ ಬೌದ್ಧಿಕ ನೆಲೆಯಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ವಿಚಾರವಂತರುಗಳಾಗಲಿ ಈ ಬಗ್ಗೆ ಯಾವುದೇ ಒಂದು ಪ್ರತಿಕ್ರಿಯೆ ನೀಡದೆ ಮೌನವಾಗಿರ್ತಕ್ಕಂಥದ್ದು, ಯಾವುದೇ ಕೆಲಸಕ್ಕೆ ಬಾರದ ಹುಡುಗಿ ಮೇಲೆ ನಡೆದಿದೆ ಅಂತಕ್ಕಂಥ ಒಂದು ಧೋರಣೆಯನ್ನು ಪ್ರತಿಬಿಂಬಿಸುತ್ತೆ. ಯಾಕೆಂತಂದರೆ ಇವತ್ತು ಆ ಅಲೆಮಾರಿ ಹೆಣ್ಣುಮಗಳಿಗೆ ಮತ್ತು ಅವ್ರ ಕುಟುಂಬದವರಿಗೆ ಯಾರೂ ಅವ್ರ ಪರ ಧ್ವನಿ ಎತ್ತುತ್ತಾ ಇಲ್ಲ. ಹಾಗಾಗಿ ನಾನು ಇವತ್ತು ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಮತ್ತು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಮತ್ತು ಇಲ್ಲಿರ್ತಕ್ಕಂಥ ರಾಜಕಾರಣಿಗಳನ್ನ ಮಠಾಧೀಶರನ್ನ ಒತ್ತಾಯಿಸ್ತಿರೋದೇನಪ್ಪ ಅಂದರೆ ಆ ಕುಟುಂಬಕ್ಕೆ ನಾವೆಲ್ಲ ಒಂದು ದೊಡ್ಡ ಮೊತ್ತದ ಆರ್ಥಿಕ ಪರಿಹಾರವನ್ನು ನೀಡೋದ್ರ ಮೂಲಕ ಆ ಕುಟುಂಬಕ್ಕೆ ನಾವು ನೆರವಾಗಬೇಕು. ಅದು ಮೊದಲನೇದು. ಎರಡನೇದು, ಈ ಘಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಯಾರೇ ದುಷ್ಕರ್ಮಿಗಳನ್ನ ಅದು ಒಂದು ರೀತಿಯ ಪ್ರಕರಣ ಆಗದ ರೀತಿಯಲ್ಲಿ ಮಾಡದೇನೆ ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ಸೂಕ್ತವಾದ FIRನ ಹಾಕಿ ಅವನಿಗೆ ಗಲ್ಲು ಶಿಕ್ಷೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮತ್ತು ಮೈಸೂರು ನಗರದಲ್ಲಿ ಇಂಥ ಘಟನೆಗಳು ಪುನರಾವರ್ತನೆ ಆಗದ ರೀತಿಯಲ್ಲಿ ಮುಖ್ಯಮಂತ್ರಿ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಶಾಸಕರುಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ಯಾಕೆ ಮೈಸೂರು ಈ ಥರ ಆಗ್ತಾಯಿದೆ ಅಂತಕ್ಕಂಥದ್ದು ಒಂದು ಗಂಭೀರವಾದ ಚಿಂತನೆಯನ್ನು ಮಾಡದೆ ಹೋಗ್ಬಿಟ್ರೆ ಮೈಸೂರು ಅಪರಾಧದ ಒಂದು ಜಗತ್ತಿನಲ್ಲಿ ಪ್ರಮುಖ ಸ್ಥಾನವನ್ನು ಪಡೀಲಿಕ್ಕೆ ಕೆಲವೇ ದಿನಗಳು ಬಾಕಿ ಇದೆ ಅಂತಕ್ಕಂಥದ್ದು ನನ್ನ ಸ್ಪಷ್ಟ ಅಭಿಪ್ರಾಯ. ಅಲೆಮಾರಿ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಆ ಸಮುದಾಯಕ್ಕೆ ಇರುವಂತಹ ಕುಟುಂಬದವರು ಸಹ ಮೈಸೂರಿಗೆ ಆಗಮಿಸಿ ಬಲೂನುಗಳನ್ನು ವ್ಯಾಪಾರ ಮಾಡುವಂತಹ ಒಂದು ವ್ಯಾಪಾರವನ್ನು ಮಾಡಿ ತಮ್ಮ ಹೊಟ್ಟೆಪಾಡಿಗಾಗಿ, ತಮ್ಮ ಜೀವನ ನಿರ್ವಹಣೆಗಾಗಿ ತುಂಬ ಕೆಳಪದರದಲ್ಲಿರುವಂತಹ ತಮ್ಮ ಜೀವನವನ್ನು ನಿರ್ವಹಣೆ ಮಾಡೋದಕ್ಕೆ ಬಂದಿದ್ದು. ಈ ಸಂದರ್ಭದಲ್ಲಿ ಅವರು ಇಲ್ಲಿ ಇಟಿಗೆಗೂಡು ಮೈಸೂರಿನ ನಗರ ಪ್ರದೇಶದಲ್ಲಿ ಮತ್ತು ಕೇಂದ್ರ ಪ್ರದೇಶದಲ್ಲಿ ಅವರು ಎಲ್ಲ ಸುತ್ತಾಡಿ ನಂತರ ರಾತ್ರಿ ಬಂದು ಮಲಗುವಂಥ ಸಂದರ್ಭಗಳಲ್ಲಿ ಈ ಒಂದು ಮಗುವನ್ನು ಅಪ್ರಾಪ್ತ ಮಗುವನ್ನು ಅತ್ಯಾಚಾರ ಮಾಡಿದ್ದಲ್ಲದೆ ಆ ಮಗುವನ್ನು ಕೊಲೆ ಮಾಡುವಂತಹ ಅಮಾನುಷ ಘಟನೆ ಮತ್ತು ಈ ಒಂದು ಕುಕೃತ್ಯವನ್ನು ನಡೆಸಿರುವಂತಹ ವ್ಯಕ್ತಿಯನ್ನು ಈಗಾಗಲೇ ಕೂಡಲೇ ಬಂಧಿಸಿದ್ದಾರೆ. ಆದರೆ ಬಂಧಿಸೋದ್ರ ಜೊತೆಗೆ ಈ ಸರ್ಕಾರ ಏನು ಈಗಾಗಲೇ ಮಹಿಳಾ ಆಯೋಗ ಇದರ ಬಗ್ಗೆ ಎಚ್ಚರಿಕೆ ವಹಿಸಿಕೊಂಡು ಈ ಒಂದು ಮುಂದಿನ ದಿನಗಳಲ್ಲಿ ಅವರಿಗೆ ನಮ್ಮ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಆ ಕುಟುಂಬಗಳನ್ನು ಸಾಂತ್ವನ ಮಾಡೋದ್ರ ಜೊತೆಗೆ ಅಲೆಮಾರಿ ಕುಟುಂಬಗಳು ಇವರ ಒಂದು ಜೀವನ ನಿರ್ವಹಣೆಗಳ ಒಂದು ಸಂಕಷ್ಟವನ್ನು ಬಂದು ಆಲಿಸಬೇಕು ಮತ್ತು ಅವರನ್ನು ಸಾಂತ್ವನ ಮಾಡೋದ್ರ ಜೊತೆಗೆ ಸರ್ಕಾರ ಕೂಡಲೇ ಇವರ ಒಂದು ಏನು ಪರಿಹಾರವನ್ನು ಹೆಚ್ಚಿನ ರೀತಿಯಲ್ಲಿ ಘೋಷಣೆ ಮಾಡೋದ್ರ ಮುಖಾಂತರ ಆ ಕುಟುಂಬಗಳನ್ನು ಸಂತೈಸ ಮಾಡಬೇಕು ಅಂತ ಹೇಳ್ತಾ ಈ ಮೂಲಕ ನಾವು ಆಗ್ರಹಪಡಿಸ್ತಾ ಇದ್ದೀವಿ. ಕೂಡಲೇ ಮಹಿಳಾ ಆಯೋಗ ಸಹ ಕೂಡಲೇ ಇಂಥ ಒಂದು ಘಟನೆಗಳನ್ನು ಬೇಗನೆ ಸ್ಪಂದಿಸಬೇಕು ಮತ್ತು ಕೂಡಲೇ ಅವರನ್ನು ಬಂದು ಈ ರೀತಿ ಘಟನೆಗಳು ಮತ್ತೆ ಮೈಸೂರಿನಲ್ಲಾಗಲಿ ಮತ್ತು ರಾಜ್ಯಾದ್ಯಂತ ಈ ಥರ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅಂತೇಳಿ ಈ ಮೂಲಕ ಆಗ್ರಹಪಡಿಸ್ತಾ ಇದ್ದೀವಿ. ನಾಗರಾಜು, ಆರ್ಟಿಸ್ಟ್ ಎಸ್ ನಾಗರಾಜು, ಮೈಸೂರು. ಸರ್ಕಾರ ಈ ಕೂಡಲೇ ಏನು ಅತ್ಯಾಚಾರ ಮತ್ತು ಅಮಾನುಷವಾಗಿ ಕೊಲೆ ಆಗಿರೋ ಕುಟುಂಬಕ್ಕೆ 50 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಯಾವುದಕ್ಕೂ ಖರ್ಚು ಮಾಡ್ತೀರಿ, ಕೊಡಿ ಅವ್ರಿಗೆ 50 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಮತ್ತು ಈ ಕೂಡಲೇ ಮುಖ್ಯಮಂತ್ರಿಗಳಿಗೆ ನಾನು ಒತ್ತಾಯ ಮಾಡೋದು, ಕುಟುಂಬದವ್ರನ್ನ ನೀವು ಕರೆಸಿ ಸಾಂತ್ವನ ಹೇಳಿ, ಅವ್ರು ಎಲ್ಲಿದ್ದಾರೆ ಅವ್ರು ಕರೆಸಿ ಸಾಂತ್ವನ ಹೇಳಿ, ಸಂಬಂಧಪಟ್ಟ ಸಚಿವರು ಅಧಿಕಾರಿಗಳು ಅವ್ರಿಗೆ ಸಾಂತ್ವನ ಹೇಳಿ ಅವ್ರಿಗೊಂದು ಧೈರ್ಯ ತುಂಬತಕ್ಕಂಥ ಪ್ರಯತ್ನ ಮಾಡಿ ಅವ್ರಿಗೆ ಈ ಕೂಡಲೇ 50 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ. ಹಿಂದೇನೂ ನಾವು ವರ್ಣದಲ್ಲಿ ನಡೆದಂಥ ಕೃತ್ಯ ಆಗಲಿ, ಮೊನ್ನೆ ಮೈಸೂರು ನಗರದಲ್ಲಂಥ ಕೃತ್ಯಗಳಲ್ಲಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ನಾವು ಕೊಲೆನೇ ಮಾಡ್ತೀವಿ ಅಂತ ಹೇಳ್ಕೊಂಡಿರ್ತಕ್ಕಂಥ ವಿಡಿಯೋಗಳಿದ್ರೂ ಮುಂಜಾಗ್ರತಾ ಕ್ರಮವಾಗಿ ಅವ್ರ ಮೇಲೆ ಕ್ರಮ ತಗೊಳ್ದೇ ಪದೇ ಇಂಥ ಕೃತ್ಯಗಳು ನಡೀತಿರೋದು ಒಂದು ನಾಗರಿಕ ಸಮಾಜ ತಲೆ ತಗ್ಸೋಂಥದ್ದಾಗಿದೆ. ಈ ನಮ್ಮ ಮೈಸೂರಿನಲ್ಲಿ ಪೊಲೀಸು ಭಾಳ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾಯಿದ್ದಾರೆ. CCB ಇದೆ, ಬೇರೆ ಕ್ರೈಮ್ ಬ್ರಾಂಚ್ಗಳಿವೆ. ಇಷ್ಟೆಲ್ಲ ಇದ್ದಾಗ್ಯೂ ಅಪರಾಧ ಕೃತ್ಯಗಳು ಹೆಚ್ಚಾಗಿ ನಡೆಯುವಂಥದ್ದು ಶಾಂತಿ ಪ್ರಿಯರನ್ನ ಒಂಥರ ತಲೆಹಣಗೊಳಿಸ್ಬಿಟ್ಟಿದೆ. ಹಾಗಾಗಿ ಪೊಲೀಸವರು ಇನ್ನು ಮುಂದಾದರೂ ಈ ಥರ ಪ್ರಕರಣಗಳು ನಡೆದ ರೀತಿ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು. ಮತ್ತು ಈ ಒಂದು ಏನು ಮೊನ್ನೆ ಒಂದು ಅಲೆಮಾರಿ ಸಮುದಾಯದ ಏನು ವ್ಯಾಪಾರ ಮಾಡಿ ಜೀವನ ಮಾಡ್ತಿದ್ದೋ, ಒಂದು ಕಡೆಯಿಂದ ಇನ್ನೊಂದು ಕಡೆ ಅಲೆದಾಡ್ಕೊಂಡು ಜೀವನ ಸಾಗಿಸೋಕ್ಕೆ ಪ್ರಯತ್ನ ಮಾಡ್ತಿದ್ದು ಅಂಥ ಕುಟುಂಬದ ಒಂದು ಮಗು ಅತ್ಯಾಚಾರವಾಗಿ ಕೊಲೆಯಾಗಿರೋದು ಭಾಳ ನೋವಿನ ಸಂಗತಿ. ಇಂಥ ಸರ್ಕಾರ ಈ ಕಡೆ ಗಮನ ಹರಿಸಿ ನಮ್ಮ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಮೈಸೂರಿನ ಜಿಲ್ಲೆಯವರೇ ಆದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಪ್ರಕರಣ ಗಂಭೀರವಾಗಿ ತಗೊಂಡು ಆ ಕುಟುಂಬಕ್ಕೆ ಒಂದು 50 ಲಕ್ಷದ ಪರಿಹಾರ ನೀಡಬೇಕು. ಮೊನ್ನೆನೂ ಒಂದು
ಬೆಂದು ಹೋದಂಥ ಪ್ರಕರಣದಲ್ಲಿ ಶಾಲೆನೇ ಬೆಂದು ಹೋದ ಬೆಂಕಿ ಎತ್ಕೊಂಡು ಸತ್ತೋದ ಪ್ರಕರಣದಲ್ಲಿ ಅವ್ರ ಕುಟುಂಬಕ್ಕೆ ಒಂದು ನೈತಿಕ ಧೈರ್ಯ ತುಂಬುವ ನಿಟ್ಟಿನಲ್ಲಿ ಅವ್ರಿಗೆ ಒಂದು ಸಾಮಾಜಿಕ ಭದ್ರತೆ ಕೊಡುವ ನೆಪದಲ್ಲಿ ಒಂದು 5 ಲಕ್ಷ ಪರಿಹಾರನ ಘೋಷಿಸಿದ್ದಾರೆ ಸರ್ಕಾರ. ಹಾಗೆ ಅವ್ರಿಗಿಂತ ಹೆಚ್ಚು ಕಷ್ಟದಲ್ಲಿರ್ತಕ್ಕಂಥ ಅಲೆಮಾರಿ ಜೀವನ ಮಾಡಿ ಬದುಕಟ್ಟಕ್ಕಂತ ಇರ್ತಕ್ಕಂಥ ಇವ್ರ ಕುಟುಂಬಕ್ಕೆ ಒಂದು 50 ಲಕ್ಷನ ಪರಿಹಾರ ಸರ್ಕಾರ ಕೊಡಬೇಕು. ಮತ್ತು ಇಂಥ ಘಟನೆಗಳು ಮರುಕಳಿಸಿದ ರೀತಿ ಶಾಂತಿ ಸುವ್ಯವಸ್ಥೆ ನೆಲೆಗಟ್ಟ ನಿಟ್ಟಿನಲ್ಲಿ ಪೊಲೀಸ್ನವರು ತುರ್ತಾಗಿ ಶಿಸ್ತು ಕಾನೂನು ಕ್ರಮ ಜರುಗಿಸಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ ಸರ್.